ವಿಶ್ವನಾಥ್ ಅನ್ಸನ್ ಈ ಮೂವಿ ರಿವ್ಯೂ ನೋಡೋದಾದ್ರೆ 40 ವರ್ಷದ ಹುಡುಗ 20 ವರ್ಷದ ಹುಡುಗಿನ ಮೀಟ್ ಆದ್ಮೇಲೆ ಅವನ ಜೀವನದಲ್ಲಿ ಏನೇನ್ ನಡೀತು ಅನ್ನೋದೇ ಈ ಮೂವಿನಲ್ಲಿರೋ ಕತೆ. ಇನ್ನು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಇಂಟರ್ವಲ್ ತಕ್ಕನ ಮೂವಿನ ಎಲ್ಲೂ ಡ್ರ್ಯಾಗ್ ಮಾಡದೆ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಮಮಿತಾ ಬುಜ್ಜಿ ಅವ್ರ ಕಾಮಿಡಿ ಆಗಿರ್ಬೋದು, ಅವರ ಆಕ್ಟಿಂಗ್ ಆಗಿರ್ಬೋದು. ನಂತರ ಇಂಟ್ರೋಲ್ ಇಂದನ ಎಂಡ್ ತಕ್ಕನ ಸ್ವಲ್ಪ ಲ್ಯಾಗ್ ಆತು ನನಗೆ ಅನಿಸ್ತೈತಿ. ಯಾಕಂದ್ರೆ ಲಕ್ಕಿ ಭಾಸ್ಕರ್ ಸಿನಿಮಾಗೂ ಈ ಸಿನಿಮಾಗೂ ಕಂಪೇರ್ ಮಾಡಿದಾಗ ಆಗನಿಸ್ತೈತಿ. ಯಾಕಂದ್ರೆ ಡೈರೆಕ್ಟರ್ ಇಬ್ರು ಒಂದೇ. ಇಲ್ಲಿ ಸೂರ್ಯ ಅವರು 40 ವರ್ಷದ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಡೀಪ್ ಆಗಿ ಇನ್ವಾಲ್ವ್ ಆಗಿ ಅವ್ರ ಆಕ್ಟಿಂಗ್ ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಇನ್ನು ಮಮತಾ ಬುಜ್ಜಿ ಅವರು ಪ್ರಾಪರ್ ಎಮೋಷನ್ ಸೀನ್ ಗಳಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಮೂವಿನ ಎಂಗೇಜಿಂಗ್ ಆಗಿ ಇಡೋಕೆ ಮಮಿತಾ ಬುಜ್ಜಿ ಅವರ ಆಕ್ಟಿಂಗು ಜೊತೆಗೆ ಅವ್ರ ಕಾಮಿಡಿ ತುಂಬಾ ಹೆಲ್ಪ್ ಮಾಡಿದೆ. ಇದು ಕಾಮಿಡಿ ಮತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರೋದ್ರಿಂದ ಮನೆಯವರೆಲ್ಲ ಹೋಗಿ ನೋಡ್ಬೋದು. ಒನ್ ಟೈಮ್ ಮಸ್ಟ್ ವಾಚ್ ಮೂವಿ ಆಗಿದೆ. ಮಗುಗೆ ತಾಯಿ ಬೇಕಿರುತ್ತೆ, ಅದಕ್ಕೆ ಮಮತಾ ಬುಜ್ಜಿ ಅವ್ರನ್ನ ಕರ್ಕೊಂಬರ್ತಾರೆ. ಆದ್ರೆ ಹೋಗ್ತಾನ ಮಮತಾ ಬುಜ್ಜಿ ಅವ್ರಿಗೆ ನಮ್ಮ ಹೀರೋ ಮೇಲೆ ಲವ್ ಆಗಿ ಹೋಗ್ಬಿಡುತ್ತೆ. ಹೀರೋ ರಿಜೆಕ್ಟ್ ಮಾಡ್ತಾರೆ. ಫುಲ್ ಕತೆ ಹೇಳಿದ್ರೆ ನೀವು ಈ ಮೂವಿನ ನೋಡೋದಿಲ್ಲ. ಅದಕ್ಕಾಗಿನ ಒನ್ ಟೈಮ್ ಈ ಮೂವಿನ ವಾಚ್ ಮಾಡಿ. ಜೊತೆಗೆ ಮ್ಯೂಸಿಕ್ ಕಂಪೋಸಿಷನ್ ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಜೊತೆಗೆ HK VFX ಯೂಸ್ ಮಾಡೋದನ್ನ ಸ್ಕ್ರೀನ್ ಪ್ರೆಸೆನ್ಸ್ ನ ಕಾಪಾಡ್ಕೊಂಡಿದ್ದಾರೆ. ಈ ಮೂವಿನ ನಮ್ಮ ಕನ್ನಡದಲ್ಲಿ ಯಾವ ಆಕ್ಟರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತಾನ ಕಮೆಂಟ್ ಮಾಡಿ. ನನಗೆ ಅನ್ನಿಸ್ದಂಗೆ ಸುದೀಪ್ ಸರ್ ಅಥವಾ ಪುನೀತ್ ಸರ್ ಮಾಡಿದ್ರೆ ಚೆನ್ನಾಗಿರೋದು. ನಿಮ್ಗೆ ಯಾರು ಅನ್ನಿಸ್ಬೋದು? ಈ ಮೂವಿ ರಿವ್ಯೂ ಇದಾಗಿತ್ತು. ಮುಂದೆ ಟಾಕ್ಸಿಕ್ ಸಿನಿಮಾದ ರಿವ್ಯೂ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ.